ಸರ್, ನನ್ನ ಪ್ರಶ್ನೆ ರಾಜ್ಯ ಬಿಜೆಪಿ ವಕ್ತಾರರಿಗೆ, ತಾವು ಚುನಾವಣೆ ಪೂರ್ವದಲ್ಲಿ ಆಪ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ರಿ. ಆದರೆ ಇವಾಗ ಏನು ಹೇಳ್ತಾ ಇದ್ದಾರೆ, ಮೋದಿಗೆ ನಿಜವಾಗ್ಲೂ ಸೋಲಿನ ಹತಾಶೆ ಕಣ್ಮುಂದೆ ಕಾಣ್ತಾ ಇದೆ. ಅದಕ್ಕೆ ಏನು ಹೇಳ್ತಾರೆ, ಪರಿಶಿಷ್ಟರ ಮೀಸಲಾತಿಯನ್ನು ಮುಸಲ್ಮಾನರಿಗೆ ದಾರಿ ಎರೀತಾರೆ ಅಂತ ಹೇಳ್ತೀರಾ. ನೀವು ನಿಜವಾಗ್ಲೂ ಸೋಲೋ ಹತಾಶೆ ಇದ್ದಿದ್ರೆ ಈ ಥರ ಒಂದು ಹೇಳಿಕೆಗಳು ಕೊಡೋ ಅವಶ್ಯಕತೆ ಇತ್ತಾ? ಮೊದಲನೇ ಪಾರ್ಟಲ್ಲಿ ತಾವೇನು ಕೇಳಿದ್ರೆ, ನಿನ್ನೆ ದಿನ ಕೋಲ್ಕತ್ತಾ ಹೈಕೋರ್ಟು ಏನು ಈ OBCಗೆ ಸಂಬಂಧಪಟ್ಟಂಥ ಏನು ತೀರ್ಮಾನ ತೆಗೆದುಕೊಂಡಿದ್ರು ಅದನ್ನು ಸ್ಕ್ವಾಶ್ ಮಾಡಿದೆ. ನೀವು ಕಪ್ಪು ಕೋಟ್ ಹಾಕ್ಕೊಂಡಿದ್ದೀರಿ, ನೀವು ಒಬ್ಬರು ವಕೀಲರಿದ್ದೀರಿ, ಅರ್ಥ ಆಯ್ತಾ? ಅದರ ಅರಿವು ನಿಮಗಿದೆ ಅಂತ ಅಂದ್ಕೊಳ್ತೀನಿ. ನಿನ್ನೆ ಮಾಡಿರ್ತಕ್ಕಂಥದ್ದು. ಕರ್ನಾಟಕದಲ್ಲೂ ಕೂಡ ಪೂಜ್ಯ ಅಂಬೇಡ್ಕರ್ ಅವರು ಈ ದೇಶದ ಒಳಗಡೆ ಯಾವುದೂ ಕೂಡ ಧರ್ಮಾಧಾರಿತ ಮೀಸಲಾತಿ ಇರಬಾರ್ದು ಅನ್ನೋದು ಭಾಳ ಸ್ಪಷ್ಟ ಮಾಡಿದರು. ಯಾವುದೇ ಕಾರಣಕ್ಕೂ ಕಾನ್ಸ್ಟಿಟ್ಯೂಷನ್ ನೆವರ್ ಅಲೋಡ್ ಫಾರ್ ದಿಸ್ ರಿಲಿಜಿಯನ್ ಬೇಸ್ಡ್ ರಿಸರ್ವೇಷನ್. ಒಂದು ನಿಮಿಷ ಇರಿ, ಪ್ರಶ್ನೆ ಕೇಳಿದ ಮೇಲೆ ಕರ್ನಾಟಕದ ಒಳಗಡೆನೂ ಇದೆ. ಏನು 1994ನೇ ಇಸ್ವಿ ಒಳಗಡೆ ಧರ್ಮದ ಆಧಾರದ ಮೇಲೆ 4% ರಿಸರ್ವೇಷನ್ ಏನು ಕೊಟ್ಟಿತ್ತು, ಇವತ್ತು ಕರ್ನಾಟಕದಲ್ಲೂ ಅದು ಅಸಂವಿಧಾನ. ಏನು ಈ ಏಪ್ರಿಲ್ 23ನೇ ತಾರೀಕು ಈ ರಾಜ್ಯದ ಒಳಗಡೆ 2A ಒಳಗಡೆ 17 ಮುಸಲ್ಮಾನರು ಸಮಾಜನ, 2B ಒಳಗಡೆ 19 ಮುಸಲ್ಮಾನರು ಸಮಾಜನ, ಅಂದರೆ ಈ 37 ಮುಸಲ್ಮಾನರನ್ನು ಒಂದು ಧರ್ಮ ಅಂತ ಮಾಡಿಬಿಟ್ಟು ಇದರಲ್ಲಿ ಸೇರಿಸಿದ್ರ ಕಾರಣಕ್ಕೆ ಈ ರಾಜ್ಯದ ಕುರುಬರುಗಳು, ಈ ರಾಜ್ಯದ ಸವಿತಾ ಸಮಾಜ, ಈ ರಾಜ್ಯದ ವಿಶ್ವಕರ್ಮ ಸಮಾಜ, ಈ ರಾಜ್ಯದ ಹಿಂದುಳಿದ ಯಾರು ಹಿಂದೂಗಳಿಗೆ ಅವರು ಏನು 108 ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಕಮ್ಯುನಿಟಿ ಅವರ ರಿಸರ್ವೇಷನ್ ಏನಿದೆ 27%ಅಲ್ಲಿ ಒಂದು ಓಟಿಗೋಸ್ಕರ ಕಿತ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದ್ರು. ಏನು ಇವತ್ತು ಹೈಕೋರ್ಟಲ್ಲಿ ಸ್ಕ್ವಾಶ್ ಮಾಡ್ತು. ಕರ್ನಾಟಕದಲ್ಲೂ ಇದೇ ಕೆಲಸ. ಇಡೀ ದೇಶದ ಒಳಗಡೆ ಯಾವುದೇ ದೇಶದ ಒಳಗಡೆ ಕೂಡ ಅದು ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಅಂತಲೇ ಮಹಾರಾಷ್ಟ್ರದಲ್ಲಿ ಇದಾಯಿತು. ರಾಜಶೇಖರ ರೆಡ್ಡಿ ಅವರು ಆಂಧ್ರ ಪ್ರದೇಶದಲ್ಲಿ ಮಾಡಿದ್ರು, ಅಲ್ಲೂ ಬೇಡ ಅಂತ ಕೋರ್ಟ್ ಹೇಳ್ತು. ಇವತ್ತು ತೃಣಮೂಲ್ ಕಾಂಗ್ರೆಸ್ ಮಾಡ್ತು, ಮಮತಾ ಬ್ಯಾನರ್ಜಿ ಬೇಡ ಅಂತ ನಿನ್ನೆ ತೀರ್ಮಾನ ಕೊಡ್ತು. ಇದ್ರ ಮುಂದೆ ಇನ್ನೇನಿದೆ? ಇದನ್ನು ಹೇಳಿದ್ರೆ ಸತ್ಯ ಏನಿದೆ? ಒಂದು ಎರಡನೇ ಪಾರ್ಟು ಒಂದು ನಿಮಿಷ ಹೇಳ್ತೀನಿ, ಕೇಳ್ತೀನಿ, ನಿಮಿಷ ಹೇಳ್ತೀನಿ. ಚಿನ್ನ ನಾನು ಹೇಳ, ನಮಗೆ 1918ನೇ ಇಸ್ವಿಯಿಂದ ಹಿಡ್ಕೊಂಡು ಮಿಲ್ಲರ್ಸ್ ಕಮಿಷನ್ ಮೈಸೂರಿಂದ ಹಿಡಿದು ನನಗೆ ಮೊನ್ನೆ ತನಕ ಕುಲ್ದೀಪ್ ಸಿಂಗ್ ಆಯೋಗದ ತನಕ ಚಿನ್ನಪ್ಪ ರೆಡ್ಡಿ ಆಯೋಗದಿಂದ ಹಿಡಿದು ಪ್ರತಿಯೊಂದ್ರದ್ದು ಮಾಹಿತಿ ನನಗಿದೆ. ಚಿನ್ನಪ್ಪ ರೆಡ್ಡಿ ಆಯೋಗ ಹೇಳಿರೋದು ನಿಜ, ನಾನೇನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಈ ದೇಶದ ಒಳಗಡೆ ಮಿಕ್ಕೆಲ್ಲ ಈ ಥರದ್ದೆಲ್ಲ ಆಯೋಗಗಳು ಯಾವುದೇ ಕಾರಣಕ್ಕೂ ಮುಸ್ಲಿಮ್ ಅಂತಕ್ಕಂಥದ್ದನ್ನು ಏನು ಇವತ್ತು ನಾವು EWS ಒಳಗಡೆ 10% ತಂದಿದ್ದೀವಿ, ಎಕನಾಮಿಕಲಿ ವೀಕರ್ ಸೆಕ್ಷನ್, ಅದ್ರ ಒಳಗಡೆ ಬರಬೇಕು. ಏನು ಈ ಒಂದು 100B ಅಂತ ಮಾಡಿ ಕೊಟ್ಟಿದ್ವಿ, ಅದರಲ್ಲಿ 4 ಮುಸ್ಲಿಂ ಸಮುದಾಯ ಇತ್ತು. ಪಿಂಜಾರ, ಕಲಾಶ, ಇವೆಲ್ಲ ಯಾವ್ಯಾವ ಸಮುದಾಯಗಳಿತ್ತು. ಅಂದರೆ ಬೈ ಪ್ರೊಫೆಷನ್ ಅವ್ರನ್ನ ಜೋಡಿಸುವಂಥ ಕೆಲಸವನ್ನು ಮಾಡೋದಂಥದ್ದು. ಇವತ್ತು ಯಾಕಂದರೆ ಇವತ್ತು ಸರಿಗಾಗಿದೆ, ಕೋರ್ಟ್ ಆ್ಯಕ್ಟ್ ತಿರಸ್ಕಾರ ಮಾಡುತ್ತೆ. ಓಕೆ, ನೀವು ಹೇಳ್ದಂಗೆ ಸರಿಗಿದ್ರೆ ಕೋರ್ಟ್ ಆ್ಯಕ್ಟ್ ತಿರಸ್ಕಾರ ಮಾಡುತ್ತೆ. ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ನಿಮಗೆ ಸೋಲಿನ ಹತಾಶೆ ಕಾಡ್ತಾ ಇದೆ ಅಂತ, ಅದಕ್ಕಾಗಿ ನೀವು ಬ್ಲಾಕ್ ಮನಿ ವಿಚಾರದಲ್ಲಿ ನನಗೆ ಒಂದು ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು, BJPಗೆ ಯಾಕೆ ಸೋಲಿನ ಹತಾಶೆ? 5-6 ನಾಳೆ ಒಂದು ಸ್ಟೇಜ್ ಚುನಾವಣೆ, ಇನ್ನೊಂದು ಬಾಕಿ ಉಳ್ಕೊಂಡಿದೆ, 5 ಮುಗಿದಿದೆ, ಗೊತ್ತಾಯ್ತಾರೆ. ಇಡೀ ದೇಶದ ಒಟ್ಟು ಯಾವ್ಯಾವೆಲ್ಲ ಸರ್ವೆಗಳು, ಯಾವ್ಯಾವೆಲ್ಲ ದೇಶದ ಬೇರೆ ಪರಿಣಿತರು ಎಲ್ಲವೂ ನೋಡಿದಾಗ ವೋಟಿಂಗ್ ಪ್ಯಾಟ್ರನ್ನು ಪರ್ಸೆಂಟೇಜ್ ನಡೆದಿರ್ತಕ್ಕಂಥ ಜಾಸ್ತಿ ಮತದಾನಗಳು, ಇವೆಲ್ಲವೂ ಪೂರಕವಾಗಿರ್ತಕ್ಕಂಥ ಅಂಶ ಏನಂತಂದರೆ, ಈಗಾಗಲೇ BJPಯನ್ನು ಜನ ಆರಿಸಿದರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಓಕೆ ಪಾಪ ಇತ್ತೀಚೆಗೆ ಇಲ್ಲಿ ರಿಸರ್ವೇಷನ್ ವಿಚಾರದಲ್ಲಿ ಬಹಳ ದೊಡ್ಡದಾದಂತಹ ಚರ್ಚೆ ಅದೇ ವಿಷಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಧರ್ಮದ ಆಧಾರದಲ್ಲಿ ಈ ರೀತಿಯಾಗಿ ಮುಸಲ್ಮಾನರಿಗೆ ಬ್ಯಾಕ್ವರ್ಡ್ಸ್ ರಿಸರ್ವೇಷನ್ನ ಕಿತ್ತು ಕೊಟ್ಟಿದ್ದೀರಿ ಅಂತ ನಾನು ಹೇಳ್ತೀನಿ ಸರ್. ಈಗ ಭಾಳ ಮುಖ್ಯವಾಗಿ ಅವ್ರಿಗೆ ಪಾಪ ಆರಂಭದಲ್ಲಿ ಶುರುನೇ ಮಾಡಬೇಕಾದ್ರೆ OBCಗಳ ಬಗ್ಗೆ ಅಪಾರವಾದ ಕಾಳಜಿ ಇಟ್ಕೊಂಡು ಪಾಪ ಮಾತಾಡ್ತಾ ಇದ್ದಾರೆ. ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, OBCಗಳ ಬಗ್ಗೆ ಇಷ್ಟೆಲ್ಲ ಕಾಳಜಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, EWS ರಿಸರ್ವೇಷನ್ ಬಗ್ಗೆ ಕೂಡ ಮಾತಾಡಿದ್ರು. EWS ಅಲ್ಲಿ ಯಾವ್ಯಾವ ಸಮುದಾಯ ಬರುತ್ತೆ ಸರ್? ಕರ್ನಾಟಕದ ಯಾವ ಸಮುದಾಯ ಬರುತ್ತೆ EWSಗೆ? ಕರ್ನಾಟಕದ ಒಳಗಡೆ ಹೌದು. ನಿಮ್ಗೊಂದು ಮಾತು ಹೇಳ್ತೀನಿ, ಹೇಳಿ ಸರ್. ನೀವು ಯಾವ ಸಮುದಾಯ ಬರುತ್ತೆ ಹೇಳಿ ಸರ್? ಬಹಳ ವೈಶಿಷ್ಟ್ಯಪೂರ್ಣವಾದಂಥದ್ದು ಕರ್ನಾಟಕದೊಳಗಡೆ ಯಾವ ಸಮುದಾಯ ರಿಸರ್ವೇಷನ್ ಅಂತಕ್ಕಂಥದ್ದು ಏನಿದೆ,
97% ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಸಿಕ್ಕಿದೆ. ಆಯ್ತು, ಕರ್ನಾಟಕ ಎಲ್ಲರಿಗೂ ಸಿಕ್ಕಿದೆ ಕರ್ನಾಟಕದಲ್ಲಿ. ಸಿಕ್ಕಿಲ್ದಿರ್ತಕ್ಕಂಥದ್ದು ಜೈನರು ಮತ್ತೆ ಬ್ರಾಹ್ಮಣರು ಮತ್ತೆ ಇತರ ವಿಷಯ ಜೈನರಿಗೆ ರಿಸರ್ವೇಶನ್ ಇದೆ, OBC ಇದೆ, ಜೈನರದು ಒಂದ್ ಸೆಕ್ಟ್ ಅಲ್ಲಿ ಇಲ್ಲ ಜೈನರದು ಒಂದ್ ಸೆಕ್ಟ್ 4 ಜಾತಿಗಳ ಮಾತ್ರ ಇದು. ಪ್ಲಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಒಳಗಡೆ EWS 10% ಒಳಗಡೆ ಯಾರೆಲ್ಲರೂ ಆರ್ಥಿಕವಾಗಿ ಕಡಿಮೆ ಇದ್ದಾರೆ ಎಲ್ಲರಿಗೂ ಯಾರೆಲ್ಲರೂ ಇದ್ದಾರೆ. ಇವ್ರು ಏನ್ ಹೇಳಿದ್ರು ಅಂತಂದ್ರೆ 97% ಜನಸಮುದಾಯಗಳಿಗೆ ರಿಸರ್ವೇಶನ್ ಇದೆ, ಈಗಾಗಲೇ 3% ಜನಕ್ಕೆ ಮಾತ್ರ ರಿಸರ್ವೇಶನ್ ಇಲ್ಲ ಅಂತ ಅವರೇ ಹೇಳಿದ್ರು. ಇವಾಗ ನಾನು UPSC ಪ್ರಿಲಿಮ್ಸ್ ಕಟ್ ಆಫ್ ಬಂದಿದೆ ಸರ್, ಅದರೊಳಗಡೆ ಇವರು OBCಗೆ ಎಷ್ಟು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಜನತೆಗೆ ಗೊತ್ತಾಗಲಿ ಈ ಮೂಲಕ. ನೋಡಿ, ಜನರಲ್ ಕ್ಯಾಟಗರಿಯವನಿಗೆ 75 ಮಾರ್ಕ್ಸ್ ತಗೊಂಡ್ರೆ ಜನರಲ್ ಕ್ಯಾಟಗರಿಯವನು UPSC ಪಾಸ್ ಆಗ್ತಾನೆ. OBC ಅವನು 74% ತಗೊಂಡ್ರೆ OBC ಅವನು ಪಾಸ್ ಆಗ್ತಾನೆ. SC ಕಮ್ಯುನಿಟಿಯವನು 59 ತಗೊಂಡ್ರೆ ಅವ್ನು ಪಾಸ್ ಆಗ್ತಾನೆ. ನಿಮ್ಗೆ ಹೇಳ್ತೀನಿ, OBC ಅವನು ಪಾಸ್ ಆಗಬೇಕಾದ್ರೆ 74 ತಗೋಬೇಕು, ಜನರಲ್ ತಗೋಬೇಕಾದ್ರೆ 75 ತಗೋಬೇಕು. EWS ಅವನು ಪಾಸ್ ಆಗ್ಬೇಕಾದ್ರೆ 68 ಮಾರ್ಕ್ಸ್ ತಗೊಂಡ್ರೆ ಸಾಕು, ಅವನು IAS UPSCಗೆ ಅರ್ಹ ಆಗ್ತಾರೆ. ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ಕ್ಲಾಸಿಫಿಕೇಶನ್ ಗೊತ್ತಿಲ್ಲ, ಅದ್ರ ಸ್ವಲ್ಪ ತಿಳುವಳಿಕೆ ಮಾಡಿ. ನಿಖಿಲ್ ಜನರಲ್ ಅನ್ನೋದು ಏನು ಅನ್ನೋದು ಪರಿಕಲ್ಪನೆ ಗೊತ್ತಿಲ್ಲ. ಜನರಲ್ ಅಂದ್ರೆ ಏನು? ಜನರಲ್ ಅಂತಂದ್ರೆ ಎಲ್ಲ ಸಮುದಾಯಗಳು ಯಾರು ಈ ಮೀಸಲಾತಿಯ ಒಳಪಟ್ಟಿಲ್ಲ ಆ ಎಲ್ಲ ಸಮುದಾಯಗಳು ಕೂಡ ಜನರಲ್ ಅಲ್ಲಿ ಇದ್ದಾರೆ. EWS ಅಂದ್ರೆ ಏನು? EWS ಅಂದ್ರೆ ಯಾರು ಆರ್ಥಿಕವಾಗಿ ಹಿಂದುಳಿದವರು ಅಂತ ಗೊತ್ತಾಯ್ತಾ? ಅಲ್ರಿ, ನೀವು ಏನು ಮಾತಾಡ್ತಾ ಇದ್ದೀರಿ? ಜನರಲ್ ಅಂದ್ರೆ ಜನರಲ್ ಅಂದ್ರೆ ನೀವು ಇವ್ರು ಹೇಳಕ್ ಕೊಟ್ಟಿರ್ತಾರೆ, ಎಷ್ಟು ಪರಿಜ್ಞಾನ ಇಲ್ಲ ಅಂತ. ಅವ್ರ ಮುಗಿದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀರಿ. ಒಂದ್ ನಿಮಿಷ ನೀವು ಮಾತಾಡಿದ್ರಿ, ಒಂದ್ ನಿಮಿಷ ಅವ್ರಿಗೆ ಹೇಳಿದನ್ನು ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ, ನಂತರ ಹೇಳಿ. ನೀವು ಹೇಳಿ ಅದೇನು ಅವ್ರು ಏನು ಮಿಸ್ಟೇಕ್ ಹೇಳಿದ್ದಾರೆ ನೋಡಿ. UPSC ಕಾಗಕ್ಕನ್ ಕತೆ ಹೇಳ್ತಾ ಇಲ್ಲ ಸರ್, UPSC ಪ್ರಿಲಿಮ್ಸ್ ಕಟ್ ಆಫ್ ಮಾರ್ಕ್ಸ್ ಹೇಳ್ತಾ ಇದ್ದೀನಿ. OBC ಅವನೊಬ್ಬ UPSC ಪಾಸ್ ಆಗಬೇಕು ಅಂತಂದರೆ 74 ಮಾರ್ಕ್ಸ್ ತಗೋಬೇಕು. EWS ಅವ್ನು ಪಾಸ್ ಆಗಕ್ಕೆ 68 ಸಾಕು. ನೀವು ಕೇವಲ 3% ಜನಗಳಿಗೆ 10% ರಿಸರ್ವೇಶನ್ ಕೊಟ್ಟಿದ್ದೀರಿ. OBC ಕರ್ನಾಟಕದ ಎಷ್ಟು ಪರ್ಸೆಂಟ್ ಇದ್ದಾರೆ ಹೇಳಿ ಸರ್ ಜನರ ಮುಂದೆ, ಹೇಳಿ ಸರ್. ಕರ್ನಾಟಕದಲ್ಲಿ OBC ರಿಸರ್ವೇಶನ್ ಎಷ್ಟು? ನಾನು ನಿಮ್ಮನ್ನು ಪ್ರಬುದ್ಧರು ಅನ್ಕೊಂಡಿದ್ದೆ. ಕರ್ನಾಟಕದಲ್ಲಿ 27% ಮೀಸಲಾತಿಯನ್ನು ನಾವು OBC ಕೊಡ್ತಾ ಇದ್ದೀವಿ, 27% ಅಂತ ಕೊಡ್ತಿರ್ತಾರೆ. ಮಿಕ್ಕಿದನ್ನ ಏನು ನಾವು SC ST ನಾವು ಶೆಡ್ಯೂಲ್ ಮಾಡಿದ್ವಿ, ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಕೊಡ್ತೀವಿ. 108 ಜಾತಿ. ಬನ್ನಿ, ತಲೆ ಕೆಡಿಸ್ಕೊಳ್ಳಿ, ಬನ್ನಿ 108 ಬನ್ನಿ. ನೀವು ಭಾಳ ಇದನ್ಕೋಬೇಡಿ, ನಾನು ಹೇಳ್ತೀನಿ ನಿಮಗೆ, ಗೊತ್ತಾಯ್ತಾನೆ. ಇಡೀ ದೇಶದ ಒಳಗಡೆ ಇವ್ರು ಹೇಳ್ತಕ್ಕಂಥ ಆರ್ಗ್ಯುಮೆಂಟ್ ಏನಂದರೆ ಕರ್ನಾಟಕದಲ್ಲಿ ಒಂದೇ ಇದನ್ನು ಬಂದಿರತಕ್ಕಂಥದ್ದು. ಕರ್ನಾಟಕದ ಎಲ್ಲ ರೂಪದಲ್ಲೂ ರಿಸರ್ವೇಷನ್ ಒಳಗಡೆ ಏನು ತಂದಂಥ ಸಂದರ್ಭದಲ್ಲಿ ಏನು 50% ದಾಟಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶದ ನಂತರದೂ ಕೂಡ ಕರ್ನಾಟಕದ ಬಹುತೇಕ ಇರ್ತಕ್ಕಂಥ ಇಲ್ಲಿ ಜನತೆ ಇದೆ, ಆಲ್ಮೋಸ್ಟ್ 95 to 96% ಒಂದಲ್ಲ ಒಂದು ರಿಸರ್ವೇಷನ್ ರೂಪದೊಳಗಡೆ ಇನ್ವಾಲ್ವ್ ಇದ್ದಾರೆ. ಏನು ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನು EWS ಅಂತ ಗೊತ್ತಾಯ್ತಾನೆ ಹೇಳ್ತೀನಿ. EWS ಇದು ಬಂದಂಥ ಸಂದರ್ಭದಲ್ಲಿ ಆ EWS ಅಂತಕ್ಕಂಥದ್ದನ್ನು ಇವರು ಅದನ್ನು ತೋರಿಕೆ ಮಾಡೋಕ್ಕೆ ಏನಂತಂತಂದರೆ ಇದು ಯಾರೆಲ್ಲ ಈ ಒಂದು ಮೀಸಲಾತಿ ಒಳಗಡೆ ಬರೋಕ್ಕಾಗೋದಿಲ್ಲ ಅವ್ರಿಗೆ ಸಂಬಂಧಪಟ್ಟದ್ದು. ಅದು ಯಾರು ಬೇಕಾರಾಗಿರ್ಬೋದು, ಅದಕ್ಕೆ ಯಾವ ಜಾತಿ ಇದು ಅದು ಯಾರು ಬೇಕಾರಾಗಿರ್ಬೋದು. 97% ಜನ ಇದ್ರ ಒಳಗಡೆ ಬಂದ ಮೇಲೆ ಇನ್ನು ಯಾರು ಬೇಕಾದ್ರೂ ಆಗ್ಬೋದು ಅಂತ ಯಾರು ಅಂತಂದ್ರೆ ಎಕನಾಮಿಕಲಿ ನಿಮ್ಗೊಂದು ವಿಷಯ ಹೇಳ್ತೀನಿ. ಈಗ 2B ಅಂತಿದೆ, 2B ಒಳಗಡೆ ಅದು ಅವರು ಅಂದರೆ IT ಪೇ ಮಾಡ್ತಕ್ಕಂಥ ಒಕ್ಕಲಿಗರು, ಲಿಂಗಾಯತರು, ಅವ್ರಿಗೆ ಎಲಿಜಿಬಿಲಿಟಿ ಇಲ್ಲ. ಹೇಳ್ತೀನಿ, ಈ ಥರದ್ದು ಒಂದೊಂದು ಸೆಕ್ಷನ್ ಏನ್ ಗೊತ್ತಾ ರೀ ಪ್ರಸಾದ್, ಇಲ್ಲಿ ಪಾಯಿಂಟ್ ಇರ್ತಕ್ಕಂಥದ್ದು ಧರ್ಮದ ಆಧಾರದ ಮೇಲೆ ಇವ್ರೇನು ಪ್ರಯತ್ನ ಮಾಡಿದ್ರು, ಧರ್ಮದ ಆಧಾರದ ಮೇಲೆ ಅದು ಅಸಂವಿಧಾನ. ನಾನು ಹೇಳಿಕ್ ಬಯಸ್ತೀನಿ ಸರ್, ಇವ್ರಿಗೆ ಬಹಳ ಬೇಸಿಕ್ ಏನು ಅರ್ಥ ಆಗಿದೆ. ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಏನು ಅಂತಂದ್ರೆ, ರಿಸರ್ವೇಷನ್ ಆಗಲೇ ವಕೀಲರು ಹೇಳಕ್ ಹೊರಟರು, ರಿಸರ್ವೇಷನ್ ಈಸ್ ನಾಟ್ ಗಿವನ್ ಫಾರ್ ಎಕನಾಮಿಕಲ್ ಬ್ಯಾಕ್ವರ್ಡ್ನೆಸ್, ಇಟ್ ಈಸ್ ಗಿವನ್ ಓನ್ಲಿ ಫಾರ್ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್.
ಯಾರು ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದ ಒದಿಸ್ಕೊಂಡಿದ್ರು, ಉಗಿಸ್ಕೊಂಡಿದ್ರು, ನಿಮ್ಮ ಮಲ ಬಾಚಿದ್ರು, ಅವರಿಗೆ ಸಾಮಾಜಿಕ ಗೌರವ ಇರಲಿಲ್ಲ, ದೇವಾಲಯಕ್ಕೆ ಪ್ರವೇಶ ಇರಲಿಲ್ಲ, ಶಾಲೆಗೆ ಪ್ರವೇಶ ಇರಲಿಲ್ಲ, ಅವರಪ್ಪ ತಾತ ಎಲ್ಲ ಅನಕ್ಷರಸ್ಥರಾಗೆ ಉಳಿದೋಗಿದ್ದಾರೆ. ಆ ಮಕ್ಕಳಿಗೆ ಕೊಡಿ ಅಂತಿರೋದು ರಿಸರ್ವೇಶನ್ ಅನ್ನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.